ಹಲವು ಪ್ರಶ್ನೆಗಳಿದ್ದಿದ್ದವು ಸಿರಿಯಾದ ಬಂಡುಕೋರ ನಾಯಕ ಅಬು ಮೊಹಮ್ಮದ್ ಅಲ್ ಜೊಲಾನಿಯ ಬಗ್ಗೆ. ಈತನ ನಿಜವಾದ ಹೆಸರು ಅಹ್ಮದಿಯಾ ಅಲ್ ಸಹರಾ ಎಂಬುದಾಗಿ ಇದೀಗ ಪೆಂಟಗನ್ ಸ್ಪಷ್ಟೀಕರಣ ನೀಡಿದೆ. ಬಾಷರ್ ಅಲ್ ಅಸಾದನು ಸಿರಿಯಾ ಬಿಟ್ಟು ತೆರಳುವ ಮುನ್ನವೇ ನಮ್ಮ ದೇಶದ 2,000ದಷ್ಟು ಸೈನಿಕರು ಸಿರಿಯಾದಲ್ಲಿ ಇದ್ದರು ಎಂಬುದಾಗಿ. ಈ ಹಿಂದೆ ಅದು ಸಿರಿಯಾದ ಕುರ್ದಿಶ್ ಭಾಗದಲ್ಲಿ ನಮಗೊಂದು ಬೇಸ್ ಇದ್ದು ಅಲ್ಲಿ ಕೇವಲ 500ರಿಂದ 900 ಸೈನಿಕರು ಮಾತ್ರವೇ ಇದ್ದರು ಎಂಬುದಾಗಿ ಹೇಳಿತ್ತು. ಆದರೆ ಇದೀಗ ಪೆಂಟಗನ್ ಸ್ಪಷ್ಟೀಕರಣ ನೀಡಿದ್ದು 2,000ದಷ್ಟು ಸೈನಿಕರಿದ್ದು 1,500ದಷ್ಟು ಸೈನಿಕರು ಕಳೆದ ಕೆಲ ತಿಂಗಳ ಹಿಂದೆಯಷ್ಟೇ ಸಿರಿಯಾಕ್ಕೆ ತೆರಳಿದ್ದರು ಎಂಬುದಾಗಿ ಸ್ಪಷ್ಟೀಕರಣ ನೀಡಿದೆ. ಈ 2,000 ಮಂದಿಯಷ್ಟು ಇದ್ದಂತಹ ಅಮೆರಿಕ ಪಡೆಗಳು ಅಬು ಮೊಹಮ್ಮದ್ ಅಲ್ ಜೊಲಾನಿಯ ಬಂಡುಕೋರ ಪಡೆಗೆ ಸಿರಿಯಾದ ವಾಣಿಜ್ಯ ನಗರವಾದಂತಹ ಅಲೆಪ್ಪೋವಿಗೂ ಹಾಗೂ ಅಲ್ಲಿಂದ ರಾಜಧಾನಿ ಡಮಾಸ್ಕಸ್ಗೆ ಇರುವಂತಹ ರೂಟ್ ಅನ್ನು ಕ್ಲಿಯರ್ ಮಾಡಿಕೊಡುವಂತಹ ಜವಾಬ್ದಾರಿಯನ್ನು ಹೊತ್ತಿತ್ತು. ಅಂದ್ರೆ ಈ ದಾರಿಯಾಗಿ ಬಂಡುಕೋರ ಪಡೆಗಳು ಬರುವಾಗ ಬಾಷರ್ ಅಲ್ ಅಸಾದ್ಗೆ ಬೆಂಬಲವಾಗಿ ಕಾವಲು ನಿಂತಿದ್ದಂತಹ ಹಿಜ್ಬುಲ್ಲಾ ಪಡೆಗಳನ್ನು ಹಾಗೂ ಸಿರಿಯಾದ ಅಧಿಕೃತ ಸೇನಾ ಕೇಂದ್ರಗಳನ್ನು ನಾಶಪಡಿಸುವುದು ಇವರ ಗುರಿಯಾಗಿತ್ತು. ಅಲ್ಲದಿದ್ರೆ ಇಷ್ಟೊಂದು ಸುಲಭವಾಗಿ ಒಂದು ದೇಶದ ಪ್ರೊಫೆಷನಲ್ ಸೈನ್ಯವನ್ನು ಸದೆಬಡಿದು ಆ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲು ಈ ಬಂಡುಕೋರ ಪಡೆಗಳಿಗೆ ಸಾಧ್ಯವಾಗುತ್ತಿರಲಿಲ್ಲ. ಯಾವುದೋ ಒಂದು ಮಿಲಿಷಿಯಾ ಆಗಲಿ, ಉಗ್ರಗಾಮಿ ಸಂಘಟನೆ ಆಗಲಿ, ಬಂಡುಕೋರ ಪಡೆ ಆಗಲಿ, ಯಾವುದೇ ಇಂತಹ ಸಂಘಟನೆಗಳಿಗೆ ಒಂದು ದೇಶದ ಅಧಿಕೃತ ಸೈನ್ಯವನ್ನು ಸೋಲಿಸುವುದು ಅಂದ್ರೆ ಅಸಾಧ್ಯದ ಮಾತು. ಅಧಿಕೃತ ಸೈನ್ಯ ಎಂದಾಗ ಅವರಿಗೆ ತುಂಬಾ ಒಳ್ಳೆಯ ತರಬೇತಿ ಸಿಗ್ತದೆ, ಅವರ ಇಂಟೆಲಿಜೆನ್ಸ್ ಎಲ್ಲ ತುಂಬಾ ಸ್ಟ್ಯಾಂಡರ್ಡ್ ಆಗಿರ್ತದೆ. ಹಾಗಿರುವಾಗ ಇಷ್ಟೊಂದು ಸುಲಭವಾಗಿ ಒಂದು ದೇಶವನ್ನು ಸೋಲಿಸಿ, ಒಂದು ದೇಶದ ಸೈನ್ಯವನ್ನು ಸೋಲಿಸಿ ಹೀಗೆ ಒಂದು ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲಿಕ್ಕೆ ಖಂಡಿತವಾಗಿಯೂ ಒಂದು ಬಂಡುಕೋರ ಪಡೆಗೆ ಏಕಾಂಗಿಯಾಗಿ ಸಾಧ್ಯವೇ ಇಲ್ಲದಂತಹ ಮಾತು. ಸಿರಿಯಾದಲ್ಲಿ ಅಬು ಮೊಹಮ್ಮದ್ ಅಲ್ ಜೊಲಾನಿಯ ಬಂಡುಕೋರ ಪಡೆಗೆ ಅಧಿಕಾರ ಹಿಡಿಯಲು ಅಮೆರಿಕ ಹಾಗೂ ಅದರ ಮಿತ್ರ ರಾಷ್ಟ್ರಗಳ ಪಾತ್ರ ಇದೆ ಎಂಬುದು ಇದೀಗ ಎಲ್ಲರಿಗೂ ಖಾತ್ರಿಯಾದಂತಾಯಿತು. ಮತ್ತೊಂದೆಡೆ ಪುತಿನ್ ಕೂಡ ಬಾಷರ್ ಅಲ್ ಅಸಾದ್ನಿಗಿರುವ ಬೆಂಬಲವನ್ನು ತಳ್ಳಿ ಹಾಕಿದ್ದಾರೆ. ಅಸಾದ್ ಮಾಸ್ಕೋದಲ್ಲಿದ್ದು ರಾಸಾಯನಿಕ ಅಸ್ತ್ರ ಬಳಸಿ ಲಕ್ಷಾಂತರ ಮಂದಿಯನ್ನು ಕೊಲೆಗೈದಂತಹ ಆರೋಪದ ವಿಚಾರದಲ್ಲಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಏನು ಹೇಳುತ್ತದೆಯೋ ಹಾಗೆ ನಡೆದುಕೊಳ್ಳುತ್ತೇವೆ ಎಂದು ಚಾನೆಲ್ ಒಂದರ ಡಿಬೇಟ್ ನಲ್ಲಿ ಅವರು ತಿಳಿಸಿದ್ದಾರೆ. ಇನ್ನೊಂದೆಡೆ ಸಿರಿಯಾದಲ್ಲಿ ಲಕ್ಷಾಂತರ ಮಂದಿಯ ಎಲುಬುಗಳ ತುಂಡುಗಳು ಭೂಮಿ ಅಡಿಯಲ್ಲಿ ಪತ್ತೆಯಾಗುತ್ತಿವೆ ಎಂಬ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ಸಿರಿಯಾದ ಬಂಡುಕೋರ ನಾಯಕ ಅಬು ಮೊಹಮ್ಮದ್ ಅಲ್ ಜೊಲಾನಿ ನಿಜವಾದ ಹೆಸರು ಅಹ್ಮದಿಯಾ ಅಲ್ ಸಹರಾ. ಈತನ ತಲೆಗೆ ಈ ಹಿಂದೆ ಅಮೆರಿಕದ CIA $10 ಬಿಲಿಯನ್ ಪ್ರಕಟಿಸಿತು. ಅಂದ್ರೆ ಈತನ ಹಿಡಿದುಕೊಟ್ರೆ ಅಥವಾ ಮಾಹಿತಿ ನೀಡಿದ್ರೆ $10 ಬಿಲಿಯನ್ ನೀಡುವುದಾಗಿ. ಆದ್ರೆ ಇದೇ ಅಮೆರಿಕ ಇದೀಗ ಸಿರಿಯಾದ ಭವಿಷ್ಯದ ಸರ್ಕಾರ ಹೇಗಿರಬೇಕು ಎಂಬಿತ್ಯಾದಿ ವಿಚಾರಗಳ ಕುರಿತು ಚರ್ಚೆ ನಡೆಸಲಿಕ್ಕೆ ಸಿರಿಯಾಕ್ಕೆ 3 ಡಿಪ್ಲೊಮ್ಯಾಟ್ಸ್ ಗಳನ್ನು ಕಳಿಸಿದೆ. ಅವರು ಇದೀಗ ಸಿರಿಯಾಕ್ಕೆ ಆಗಮಿಸಿದ್ದಾರೆ. ಇದರಲ್ಲೇ ಗೊತ್ತಾಗ್ತದೆ ಈ ಅಬು ಮೊಹಮ್ಮದ್ ಅಲ್ ಜೊಲಾನಿ ಅಹ್ಮದಿಯಾ ಅಲ್ ಸಹರಾ ಅಮೆರಿಕದ ಪ್ರಾಡಕ್ಟ್ ಎಂಬುದಾಗಿ. ಈಗ ಅಬು ಮೊಹಮ್ಮದ್ ಅಲ್ ಜೊಲಾನಿ ಬಂಡುಕೋರ ಪಡೆಯ ಮುಖ್ಯ ಬೇಡಿಕೆ ಏನಪ್ಪಾ ಅಂತ ಅಂದ್ರೆ ಸಿರಿಯಾದ ಮೇಲಿರುವಂತಹ ಎಲ್ಲ ನಿರ್ಬಂಧಗಳನ್ನು ತೆರವುಗೊಳಿಸಬೇಕು. ಅಂದ್ರೆ ಆ ದೇಶದ ಮೇಲೆ ಆರ್ಥಿಕ ನಿರ್ಬಂಧ ಇದೆ, ವ್ಯಾಪಾರ ನಿರ್ಬಂಧ ಇದೆ, ಹೀಗೆ ಹಲವು ನಿರ್ಬಂಧಗಳಿವೆ. ಆ ನಿರ್ಬಂಧಗಳನ್ನೆಲ್ಲವನ್ನು ಇದೀಗ ಅಮೆರಿಕ ತೆರವುಗೊಳಿಸಬೇಕು. ಜೊತೆಗೆ ಆ ದೇಶದ ಇನ್ಫ್ರಾಸ್ಟ್ರಕ್ಚರ್ ರೀಬಿಲ್ಡ್ ಮಾಡಲಿಕ್ಕೆ ಹಣಕಾಸಿನ ನೆರವನ್ನು ನೀಡಬೇಕು. ಯಾಕೆಂದ್ರೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಅಲ್ಲಿನ ರಸ್ತೆ, ಕಟ್ಟಡ ಮತ್ತೆ ನೀರಿನ ಸಂಪನ್ಮೂಲ ಇದೆಲ್ಲ ಹಾಳಾಗಿರ್ತದೆ ಅಥವಾ ನಾಶ ಆಗಿರ್ತದೆ. ಇದನ್ನೆಲ್ಲವನ್ನು ಕೂಡ ಮತ್ತೆ ಸ್ಥಾಪಿಸಬೇಕು. ಅದಕ್ಕಾಗಿ ಹಣಕಾಸಿನ ನೆರವನ್ನು ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ನೀಡಬೇಕು ಅನ್ನುವಂತಹ ಬೇಡಿಕೆ ಇದೆ. ಆದ್ರೆ ಅಬು ಮೊಹಮ್ಮದ್ ಅಲ್ ಜೊಲಾನಿ ಬಂಡುಕೋರ ಪಡೆಯ ಹೊರತಾಗಿ ಇತರ ಬಂಡುಕೋರ ಪಡೆಗಳು, ಕುರ್ದಿಶ್ ಗುಂಪುಗಳು ಸಹಿತ ಇತರ 4-5 ಗುಂಪುಗಳಿವೆ ಅಲ್ವಾ, ಅವುಗಳೆಲ್ಲವೂ ಕೂಡ ಈಗ ಅಮೆರಿಕದಲ್ಲಿ ಹೇಳುವುದೇನಪ್ಪ ಅಂತಂದ್ರೆ ಈಗಾಗಲೇ ನೀವು ನಿರ್ಬಂಧಗಳನ್ನು ತೆರವುಗೊಳಿಸುವುದಾಗ್ಲಿ ಆರ್ಥಿಕ ನೆರವನ್ನು ನೀಡುವುದಾಗ್ಲಿ ಮಾಡುವುದು ಬೇಡ. ಯಾಕೆಂದ್ರೆ ಈ ಅಬು ಮೊಹಮ್ಮದ್ ಅಲ್ ಜೊಲಾನಿ ಮಂತ್ರಿಮಂಡಲವನ್ನು ರೂಪೀಕರಣ ಮಾಡಲಿ, ಆ ಮಂತ್ರಿಮಂಡಲದಲ್ಲಿ ಯಾವೆಲ್ಲ ಬೇರೆ ಬೇರೆ ವಿಭಾಗಗಳಿಗೆ ಮಂತ್ರಿ ಸ್ಥಾನವನ್ನು ಹಂಚ್ತಾನೆ ಅಂತ ನೋಡುವ. ಅದೇ ರೀತಿ ಈತನ ಆಡಳಿತ ಒಂದು ಸೆಕ್ಯುಲರ್ ರೀತಿಯಲ್ಲಿ ಮುಂದುವರಿತದೋ ಅನ್ನುವಂಥದ್ದೆಲ್ಲ ನೋಡಿಕೊಂಡು ಅದಲ್ಲಿ ಅವನು ಸೆಕ್ಯುಲರ್ ರೀತಿಯಲ್ಲೇ ಅಧಿಕಾರ ನಡೆಸ್ತಾನೆ ಅಂತ ಮನವರಿಕೆ ಆದರೆ ಮಾತ್ರ ಸಿರಿಯಾದ ಮೇಲಿನ ನಿರ್ಬಂಧಗಳನ್ನು ತೆರವುಗೊಳಿಸಿದ್ರೆ ಸಾಕು, ಇಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ರೀಬಿಲ್ಡಿಗೆಲ್ಲ ಹಣ ನೀಡಿದ್ರೆ ಸಾಕು ಅನ್ನುವಂಥ ಅಭಿಪ್ರಾಯ ಆ ಗುಂಪುಗಳದ್ದಲ್ಲ. ಈಗ ಈ ರೀತಿ ಹಲವು ಗುಂಪುಗಳಲ್ಲಿ ಹಲವು ಇದು ವಿಚಾರ ವಿನಿಮಯ ಅಂದರೆ ಅವರ ಅಭಿಪ್ರಾಯ ವ್ಯತ್ಯಾಸ ಇದೆ. ಅದೆಲ್ಲವೂ ಈಗ ಒಂದು ವೇದಿಕೆಯ ಅಡಿಯಲ್ಲಿ ಕೂತ್ಕೊಂಡು ಚರ್ಚೆ ಆಗ್ತಾ ಇದೆ. ಅದಕ್ಕೋಸ್ಕರವೇ ಈ ಅಮೆರಿಕ 3 ಡಿಪ್ಲೊಮ್ಯಾಟ್ಸ್ಗಳನ್ನು ಅಲ್ಲಿ ಕಳಿಸಿದ್ದು. ಮುಂದಿನ ಸಿರಿಯಾದ ಗವರ್ಮೆಂಟ್ ಹೇಗೆ ಹೋಗಬೇಕು, ಇಲ್ಲಿನ ಮುಂದಿನ ಆಡಳಿತ ವೈಖರಿಯನ್ನೆಲ್ಲ ಹೇಗೆ ನಡೆಸಬೇಕು ಅನ್ನುವಂಥದ್ರ ಕುರಿತಾಗಿ ಚರ್ಚೆ ನಡೆಸಲಿಕ್ಕೆ ಅದೀಗ ಅಲ್ಲಿಗ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಸಿರಿಯಾದಲ್ಲಿ ಹೊಸ ಸರ್ಕಾರ ರಚಿಸಲಿಕ್ಕೆ ಚರ್ಚೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಇಸ್ರೇಲ್ ಸೇನೆ ಗೋಲಾನ್ ಗುಡ್ಡ ಕಳೆದು ಬಫರ್ ಝೋನ್ ಕಳೆದು ಡಮಾಸ್ಕಸ್ನತ್ತ ಮುನ್ನುಗ್ಗಿ ಬರ್ತಾ ಇದೆ. ಇಸ್ರೇಲ್ ಸೈನ್ಯ ಈ ರೀತಿಯಾಗಿ ಡಮಾಸ್ಕಸ್ನತ್ತ ಮುನ್ನುಗ್ಗಿ
ಬರ್ತಾ ಇರುವಂತಹ ವಿಚಾರದ ಬಗ್ಗೆ ಈವರೆಗೆ ಬಂಡುಕೋರ ನಾಯಕ ಅಬು ಮೊಹಮ್ಮದ್ ಅಲ್ ಜೋಲಾನಿ ಒಂದು ಮಾತು ಕೂಡ ಆಡಿಲ್ಲ. ಅಂದ್ರೆ ಆತ ಅಮೆರಿಕದ ಏಜೆಂಟ್ ಅಂತ ಎಲ್ಲರಿಗೂ ಸಂಶಯ ಇದೆ ನೋಡಿ, ಅದೇ ಆಗಿರ್ಬೋದು ಆ ಕಾರಣ. ಅಥವಾ ಇಸ್ರೇಲ್ ಈ ರೀತಿಯಾಗಿ ಹಿಜ್ಬುಲ್ಲಾವನ್ನು ಸದೆಬಡಿದ ಕಾರಣ ತನಗಿಲ್ಲಿ ಸಿರಿಯಾದಲ್ಲಿ ಸುಲಭವಾಗಿ ಅಧಿಕಾರ ಸಿಕ್ಕಿತು ಅನ್ನುವಂತಹ ಒಂದು ಉಪಕಾರ ಸ್ಮರಣೆ ಇದ್ದರೂ ಇರಬಹುದು. ಇಷ್ಟೆಲ್ಲ ಈ ರೀತಿಯಾಗಿರುವಂತಹ ಈಗ ಸದ್ಯದ ಮಟ್ಟಿಗೆ ನಡೆದಂತಹ ಬೆಳವಣಿಗೆ ಎಲ್ಲ ಅಮೆರಿಕದ ಲೆಕ್ಕಾಚಾರದಂತೆಯೇ ನಡೆದಿದೆ. ಆದ್ರೆ ಅಬು ಮೊಹಮ್ಮದ್ ಅಲ್ ಜೋಲಾನಿ ಹೇಗಿದ್ರೂ ಕೂಡ ಒಂದು ಕಾಲದಲ್ಲಿ ಈತನ ಚರಿತ್ರೆ ನೋಡಿದ್ರೆ ಈತ ಐಸಿಸ್ ಸಂಸ್ಥಾಪಕ, ಬಾಗ್ದಾದಿಯ ಪರಮ ಶಿಷ್ಯ, ಬಲಗೈ ಬಂಟ ಕೂಡ. ಹಾಗಿರುವಾಗ ಈ ಮತಾಂಧತೆ ಒಂದಾನೊಂದು ಕಾಲದಲ್ಲಿ ಹೊಂದಿದ್ದಂತಹ ಈ ರೆಬಲ್ ನಾಯಕ ಯಾವತ್ತಾದ್ರೂ ತಮ್ಮ ವಿರುದ್ಧ ತಿರುಗಿ ಬಿದ್ದಾನ ಅನ್ನುವಂತ ಆತಂಕ ಕೂಡ ಅಮೆರಿಕ ಹಾಗೂ ಇಸ್ರೇಲ್ಗೆ ಇದೆ. ಯಾಕೆಂದ್ರೆ ಮತ್ತೊಂದು ಕಡೆ ರಷ್ಯಾ ಕೂಡ ಹೊಂಚಾಗ್ತಾ ಇದೆ. ಇದೀಗ ಬಂಡುಕೋರ ನಾಯಕ ಅಬು ಮೊಹಮ್ಮದ್ ಅಲ್ ಜೋಲಾನಿಯು ಅಲ್ಲಿನ ವಿವಿಧ ಪಂಗಡಗಳ ಧಾರ್ಮಿಕ ಗುರುಗಳನ್ನು, ನಾಯಕರನ್ನೆಲ್ಲ ಚರ್ಚೆ ನಡೆಸಲಿಕ್ಕೆ ಭೇಟಿ ಆಗ್ತಾ ಇದ್ದಾನಂತೆ. ಅದು ಒಳ್ಳೆಯ ಬೆಳವಣಿಗೆ. ಇನ್ನು ಮುಂದೆ ಸಿರಿಯಾದಲ್ಲಿ ಶಾಂತಿಯ ವಾತಾವರಣ ನೆಲೆಸಲಿಕ್ಕೆ ಇರುವಂತಹ ಮುನ್ನುಡಿ ಅಂತಲೇ ಹೇಳ್ಬೋದು. ಈಗಿನ ಸದ್ಯದ ಬೆಳವಣಿಗೆಗಳನ್ನೆಲ್ಲ ಗಮನಿಸಿದ್ರೆ ಸಿರಿಯಾ ದೇಶದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಶಾಂತಿಯ ವಾತಾವರಣ ಮೂಡಬಹುದು ಎಂಬುದಾಗಿ ಹೇಳ್ಬೋದು, ಯಾವುದೇ ಟ್ವಿಸ್ಟ್ ಆಗದಿದ್ರೆ ಅನ್ನುವಂಥದ್ದು ಫೈನಲ್ ಆಗಿ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಆ ಅರಬ್ ಕಂಟ್ರೀಸ್ ಅಲ್ಲೆಲ್ಲ ಯಾವಾಗ ಸಂಘರ್ಷ, ಬಂಡಾಯ, ಭುಗಿಲು ಹೇಳ್ಬೋದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲಿನ ದೇಶಗಳಲ್ಲೆಲ್ಲ ಈ ರೀತಿಯ ರಷ್ಯಾ, ಅಮೆರಿಕ ಎಲ್ಲ ಇದು ಏನು ಅವರು ತಲೆ ಹಾಕುವ ಕಾರಣ ಅಲ್ಲಿ ಯಾವ ಸಂದರ್ಭದಲ್ಲಿ ಸಂಘರ್ಷ ಪುಟಿದೇಳ್ಬೋದು ಅನ್ನುವಂಥದ್ದು ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ. ಇದೆಲ್ಲ ಅವರ ಒಂದು ಏನು ಯುದ್ಧ ಮಾಡಲಿಕ್ಕೆ ಇರುವಂತಹ ತರಬೇತಿಯ ತಾಣವಾಗಿ ಈ ಸಿರಿಯಾವನ್ನೆಲ್ಲ ಅವರು ಮಾರ್ಪಡಿಸಿದ್ದಾರೆ. ಸಿರಿಯಾ ಮಾತ್ರ ಅಲ್ಲ, ಲೆಬನಾನ್ ಆಗಿರ್ಬೋದು, ಲಿಬಿಯಾ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಹೀಗೆ ಮಿಡಿಲ್ ಈಸ್ಟ್ ನ ಹಲವು ಅರಬ್ ಕಂಟ್ರೀಸ್ಗಳನ್ನು ಇವರ ಇದು ಏನು ಯುದ್ಧ ನೈಪುಣ್ಯತೆಯನ್ನು ಟೆಸ್ಟ್ ಮಾಡಲಿಕ್ಕಿರುವಂತಹ ದೇಶವಾಗಿ ಈ ಮಣ್ಣನ್ನು ಅವರು ಪರಿವರ್ತಿಸಿದ್ದಾರೆ. ಅದು ಒಂದು ಕಡೆ ರಷ್ಯಾ ಇರ್ಬೋದು, ಮತ್ತೊಂದು ಕಡೆ ಅಮೆರಿಕ ಇರ್ಬೋದು. ಈ ಎಲ್ಲ ಮುಂದುವರಿದ ದೇಶಗಳು ಅದನ್ನು ಆ ರೀತಿಯಾಗಿ ಪರಿವರ್ತಿಸಿದ ಕಾರಣ ಇಲ್ಲಿ ಶಾಂತಿ ವಾತಾವರಣ ಪರ್ಮನೆಂಟ್ ಆಗಿ ಇರ್ಬೋದು ಅಂತ ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತೂ ಈಗಿನ ಸನ್ನಿವೇಶಗಳನ್ನೆಲ್ಲ ನೋಡುವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಸಿರಿಯಾ ಶಾಂತಿಯ ವಾತಾವರಣಕ್ಕೆ ಮರಳಿ ಹೋಗ್ತದೆ ಅನ್ನುವಂಥದ್ದು ಹೇಳ್ಬೋದು.